4 ಜಿಲ್ಲೆಯ ಜೀವನಾಡಿ ಇವತ್ತು ಆ ತುಂಗಭದ್ರಾ ತಾಯಿಯನ್ನು ನಂಬಿ ನಾವು, ನೀವು, ನಮ್ಮ ತಂದೆ ತಾಯಿ, ನಮ್ಮ ತಾತ, ನಿಮ್ಮ ಮುತ್ತಜ್ಜ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ, ಏನ್ ಕೇಳ್ತಾ ಇದ್ದೀರಿ ನೀವು? 2ನೇ ಬೆಳೆಗೆ ನೀರು ಕೊಡಿ ಅಂತ ಕೇಳ್ತಾ ಇದ್ದೀರಿ. ಇನ್ನ ಪಾಪ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಇವ್ರದೇ ಸರ್ಕಾರ, ಇವ್ರದೇ ರಾಜ್ಯದ ಮುಖ್ಯಮಂತ್ರಿಗಳು MSP ದರ ನಿಗದಿ ಮಾಡಿ ಅದಕ್ಕೆ ಮೇಲೆ 500 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದಾರೆ. ಇವ್ರದೇ ಸರ್ಕಾರ, ನಮ್ದು ಯಾರ್ದು ಅಲ್ಲ, ಪಕ್ಕದ ರಾಜ್ಯ ತೆಲಂಗಾಣ ರಾಜ್ಯ. ಇನ್ನು ಹೋಗ್ಲಿ ಪರಿಹಾರದ ವಿಚಾರವಾಗಿ ಮಾತಾಡೋಣ ಅಂದ್ರೆ, ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಮಳೆ ಆಯ್ತು, ಅತಿವೃಷ್ಟಿ ಆಯ್ತು. ಶರಣಗೌಡರು ಕೂತವ್ರೆ, ಯಾದಗಿರಿ ಜಿಲ್ಲೆ ಪರಿಸ್ಥಿತಿ ಏನಾಯ್ತು, ಕಲಬುರಗಿ ಜಿಲ್ಲೆಯಲ್ಲಿ ಏನಾಯ್ತು, ಎಷ್ಟು ಕೊಬ್ಬರಿ ಬೆಳೆಗಾರರು ಬೀದಿಗೆ ಬಂದ್ರು. ಬೀದರ್ಗೆ ಹೋಗಿದ್ದೆ, ಅಲ್ಲಿ ಎಷ್ಟು ಜನ ಹತ್ತಿ ಬೆಳೆಗಾರರು ಬೀದಿಗೆ ಬಂದ್ರು. ಬಂದ್ವು, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು, ಪತ್ರಿಕಾಗೋಷ್ಠಿ ಮಾಡಿದ್ವು, ನಮ್ಮ JDLP ನಾಯಕರು ಕೂಡ ಮಾತನಾಡಿದ್ರು. ಆದ್ರೆ ಯಾವುದೇ ರೀತಿ ಅತಿವೃಷ್ಟಿಯಲ್ಲಿ ಸಿಗುತ್ತಂತ ರೈತರನ್ನ ಬದುಕಿಸ್ತಕ್ಕಂಥ ಕೆಲಸ ಇವರು ಮಾಡಲಿಲ್ಲ. ಕೊಡಿ, ಹೆಕ್ಟೇರ್ ಜಮೀನಿಗೆ ಒಂದು 25,000 ರೂಪಾಯಿ ಘೋಷಣೆ ಮಾಡಿ ಅಂತ ಮಾತಾಡಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಪೆಟ್ಟು ತೋರಿಸ್ತಾರೆ. ಇಲ್ಲ ನೀವು ಕೊನೆಗೆ ಹೇಳ್ಬಿಡಿ, ಇಲ್ಲಪ್ಪ ನಾವು ಗ್ಯಾರಂಟಿಗಳಿಗೆ ಸೀಮಿತ, ಈ ಸರ್ಕಾರ ನಮಗೆ ಯೋಗ್ಯತೆ ಇಲ್ಲ, ನಮಗೆ ಶಕ್ತಿ ಇಲ್ಲ, ನಮ್ಮನ್ನು ರೈತರು ಉಳಿಸ್ಕೊಳ್ತಕ್ಕಂಥ ಮನಸ್ಸಿಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ಬಿಡಿ. ಅವರೇ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಯಾರು ಚಿಂತೆ ಮಾಡಬೇಕಾಗಿಲ್ಲ. ಈ ಪಕ್ಷ ಇರೋದೇ ನಿಮಗೋಸ್ಕರ, ರೈತರಿಗೋಸ್ಕರ. ಜೀವ ಕೊಡ್ತೀವಿ ರೈತರಿಗೋಸ್ಕರ. ಯಾವನಿದ್ರು ಬೇಕು ನಿಮ್ ಗ್ಯಾರಂಟಿ? ಯಾರು ಕೇಳಿದ್ರು ನಿಮ್ ಗ್ಯಾರಂಟಿ? ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಸ್ವಾಭಿಮಾನದ ಬದುಕು. ರೈತನಿಗೆ ಬೇರೆ ಯಾವ ವ್ಯಾಪಾರ ವಹಿವಾಟು ಏನು ಗೊತ್ತಿಲ್ಲ. ರೈತ ಬೆಳೆ ಬೆಳೀತಾನೆ, ಅದು ಮಳೆ ಬಂದು ಅತಿವೃಷ್ಟಿನೋ ಅನಾವೃಷ್ಟಿನೋ ಆದ್ರೂ ಕೂಡ ಮತ್ತೊಂದು ಇನ್ನೊಂದು ಬೆಳೆ ಬೆಳೆಯಕ್ಕೆ ರೈತ ಸಿದ್ಧ ಆಗ್ತಾನೆ. ರೈತನಿಗೆ ಗೊತ್ತಿರದೆ ಭೂಮಿ ತಾಯಿಯನ್ನು ನಂಬ್ಕೊಂಡ್ರೆ ಇವತ್ತು ರೈತ ಏನು ಬದುಕ್ತಾ ಇದ್ದಾನೆ. ಅದನ್ನ ಬಿಟ್ರೆ ರೈತನಿಗೆ ಬೇರೆ ಏನು ಗೊತ್ತಿಲ್ಲ, ಬೇರೆ ಏನು ವಹಿವಾಟು ವ್ಯಾಪಾರಗಳು ಏನು ಗೊತ್ತಿಲ್ಲ ನಮ್ಮ ರೈತನಿಗೆ. ಇಂಥ ಒಬ್ಬ ರೈತನ ಬದುಕನ್ನ ಕಟ್ಕೊಡ್ತಕ್ಕಂಥ ಗ್ಯಾರಂಟಿಯಲ್ಲಿ ಏನಾದ್ರು ಮಾತಾಡಿದ್ದೀರೇನ್ರಿ? ಯಾವನಿಗೆ ಬೇಕು ನಿಮ್ಗೆ 2,000 ರೂಪಾಯಿ ಗ್ಯಾರಂಟಿ ಕೊಟ್ರಿ ನೀರು ನಮ್ಮ ರೈತರಿಗೆ. ಆ 2,000 ರೂಪಾಯಿ 2,000 ಸೇರಿಸಿ ರೈತ ನಿಮ್ಮ ಸರ್ಕಾರಕ್ಕೆ ವಾಪಸ್ ಕೊಡ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ರೈತನಿಗೆ ಮೇಲೆ ನಿಮ್ಮ ಗ್ಯಾರಂಟಿ ಮೇಲೆ ಯಾರೇ ನಂಬಿಕೆ ಇಟ್ಕೊಂಡಿದ್ದಾರೆ? ನಾಡಗೌಡರು ಸಾಹೇಬ್ ಹತ್ರ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ರು ಹಿರಿಯರು. ತಂದೆಯವರು ಆಡಳಿತದಲ್ಲಿ ಸಚಿವರಾದವರು ಅವ್ರು ಹೇಳ್ತಾ ಇದ್ರು, ನಿಖಿಲ್ರವ್ರೆ ಇವತ್ತೇನು 79 TMC ನೀರನ್ನ ನಾವು ನೋಡ್ತಾ ಇದ್ದೇವೆ. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ತರ ಸಂಕಷ್ಟ ಬಂತು, ಇದಕ್ಕಿಂತ ಕಮ್ಮಿ ಇತ್ತು. ಆದ್ರೂ ಕೂಡ ಕುಮಾರಣ್ಣ ಅವರು ನೀರನ್ನ ಕೊಟ್ಟರು. ಈ ಮಾತನ್ನು ಹೇಳ್ತಾ ಇದ್ರು. ಇನ್ನ ನಾಯಕರುಗಳು ಮಾತಾಡ್ತಾರೆ ಅನ್ಕೊಂಡೆ, ಮತ್ತೆ ಬಂದು ನಾಡಗೌಡರು ಸಾಹೇಬರು ಆ ಒಂದು ವಿಚಾರನ ತಿಳಿಸಿಲ್ಲ, ನೀವು ಹೇಳಿ ಅಂದ್ರು. ನವಿಲಿ ಡ್ಯಾಮ್ ಬಗ್ಗೆ ನಿಮ್ಗೆ ಗೊತ್ತಿದೆ. ನವಿಲಿ ಡ್ಯಾಮ್ ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡಿದಂಥದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು DPR ರೆಡಿ ಮಾಡಿದ್ರು. ಯಾತಕ್ಕೋಸ್ಕರ DPR ರೆಡಿ ಮಾಡಿದ್ರು? ಈ ರೀತಿ ಅನಾಹುತಗಳಾದಾಗ ಕನಿಷ್ಠ ಪಕ್ಷ ಒಂದು 30 TMC ನೀರು ಅದು ಶೇಖರಣೆ ಆದಾಗ ನಮ್ಮ ರೈತರಿಗೆ ಹೊಲಗದ್ದೆಗಳಿಗೆ ಜಮೀನುಗಳಿಗೆ ನೀರು ಹರಿಸ್ತಕ್ಕಂಥದ್ದಕ್ಕೆ ಅನುಕೂಲ ಆಯ್ತದೆ ಅಂತ ಆಲೋಚನೆ ಮಾಡಿ ನವಿಲಿ ಡ್ಯಾಮ್ ನ DPR ಮಾಡಿದಂಥದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ನಮ್ಗೆ ಗೊತ್ತಿದೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹತ್ತತ್ರ 67% ಶೇರ್ ಇದೆ. ಇನ್ನು ತೆಲಂಗಾಣ ಆಂಧ್ರ ರಾಜ್ಯ ಒಂದು 33% ಶೇರ್ ತಗೋತಾರೆ, ವಾಟರ್ ಶೇರ್. ಹತ್ತತ್ರ ಎಷ್ಟು ಜನ ಒಂದು 10 ಲಕ್ಷ ಹೆಕ್ಟೇರ್ ಜಮೀನಿಗೆ ನಮ್ಮ ಭಾಗದಲ್ಲಿ ನೀರಾವರಿ ಪ್ರದೇಶಕ್ಕೆ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಉಪಯೋಗ ಮಾಡ್ಕೊತೀರಿ. ಏನಾಗಿದೆ ಅಂದ್ರೆ ಇವತ್ತಿನ ಪರಿಸ್ಥಿತಿ? ಯಾತಕ್ಕೋಸ್ಕರ ಸರ್ಕಾರ ಕಣ್ಮುಚ್ಕೊಂಡು ಕೂತವ್ರೆ? ಅದೇ ಇವತ್ತೇನು ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ 2024 ಗೇಟ್ ನಂಬರ್ 19 ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ಎಷ್ಟು ಸಮಯ ಬೇಕು ನಿಮಗೆ? 1 ವರ್ಷ 3 ತಿಂಗಳಾಯಿತು. 24 ಆಗಸ್ಟ್ ಅಲ್ಲಿ, ಈಗ 25 ಹೆಚ್ಚು ಕಮ್ಮಿ ವರ್ಷ ಮುಗಿದೇ ಹೋಯ್ತು. ಇನ್ನೊಂದು ತಿಂಗಳದೆ, 1.25 ವರ್ಷದಿಂದ. ಯಾಕಂದ್ರೆ ನಾಡಗೌಡರು ಸಾಹೇಬರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು ಪ್ರಧಾನಿಗಳಾಗಲಿಕ್ಕಿಂತ ಮುಂಚೆ ಗುಜರಾತ್ನಲ್ಲಿ ಅವರೇನು ಮುಖ್ಯಮಂತ್ರಿಗಳಾಗಿದ್ರು, ಆ ಸಂದರ್ಭದಲ್ಲಿ ನರ್ಮದಾ ನದಿ ಏನಿದೆ ಆ ನದಿಯ ಯೋಜನೆಗೆ ಇಲ್ಲಿರ್ತಕ್ಕಂಥವರು ಅನುಭವಸ್ಥರು ಕಲೆಯಲ್ಲಿರ್ತಕ್ಕಂಥವರು ಅವರು ಕೂಡ ಸಾಕಷ್ಟು ಆ ವಿಚಾರದಲ್ಲಿ ಮುಂದೆ ನಿಂತಿರುವಂತಕ್ಕಂಥದ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ. ಅಂಥವ್ರನ್ನ ನಾಡಗೌಡರು ಸಾಹೇಬರು ಭೇಟಿ ಮಾಡ್ಕೊಂಡು ಬರ್ತಾರೆ ಹೈದರಾಬಾದ್ಗೆ ಹೋಗಿ. ರೈತರಿಗೋಸ್ಕರ
ಮಾಡಿಲ್ಲ. 3 ಬಿಲ್ಲು ಹಂಗೆ ಉಳಿಸ್ಕೊಂಡು ಕೂತಿದ್ದಾರೆ. ಹತ್ತತ್ರ 11 ಕೋಟಿ ರೂಪಾಯಿಯಷ್ಟು ಇವತ್ತವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಅದೇ ಜಲಸಂಪನ್ಮೂಲ ಮಂತ್ರಿಗಳೇ ಇವತ್ತು ಪಾಪ ಕುರ್ಚಿ ಬಡದಾಟ ನಡೀತಾ ಇದ್ದಲ್ಲ ಈ ರಾಜ್ಯದಲ್ಲಿ. ಒಬ್ಬೊಬ್ಬ ಶಾಸಕನ ಖರೀದಿ ಮಾಡಲಿಕ್ಕೆ ಇವತ್ತೇನು 33 ಟ್ರಸ್ಟ್ ಗೇಟ್ 52 ಕೋಟಿ ಬೇಕು, 11 ಕೋಟಿ ಬಿಡುಗಡೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಅದೇ ಬೇಕಾದ್ರೆ ಒಬ್ಬ ಶಾಸಕನಿಗೆ 50 ಕೋಟಿ ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಐತಲ್ವಾ ಸ್ವಾಮಿ? 11 ಕೋಟಿ ರೂಪಾಯಿ ಗೇಟ್ ಬಿಡುಗಡೆ ಮಾಡೋದಕ್ಕೆ ನಿಮ್ಗೆ ದುಡ್ಡಿಲ್ಲ ಪಾಪ ಸರ್ಕಾರದಲ್ಲಿ. ಬರ್ತೀರಾ ಪಾಪ, ಅದು ಯಾವತ್ತೋ ಒಂದಿನ ಮೀಟಿಂಗ್ ಮಾಡ್ದಲ್ವೇನ ಬಂದು ನಾಡ್ಕೊಡಿ ಸಾಹೇಬ್ರೆ, ಉಪಮುಖ್ಯಮಂತ್ರಿಗಳು ಒಂದಿನ ಬಂದಿದ್ರು, ಮೀಟಿಂಗ್ ಮಾಡಿದ್ರು, ಬಂದು ಹೋದ್ರು. ಅಣ್ಣ 1 ಗಂಟೆ ರಾತ್ರಿಯಲ್ಲಿ ಹೋಗಿ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಬಂದವ್ರೆ. ಬಂದ್ರು ಹೋದ್ರು. ಬಂದು ಹೋದ್ಮೇಲೆ ಏನಾಯ್ತು? ಏನಾದ್ರೂ ಪರಿಣಾಮಕಾರಿಯಾಗಿ ರೈತರ ಜೀವನ ಬದಲಾವಣೆ ಆಗಿದೆಯಾ? ಗೇಟಿನ ವಿಚಾರವಾಗಿ ಏನಾದ್ರು ಅವ್ರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡವ್ರ? ಬಹುಶಃ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದೇನೆ. ಸಮಯ 3:15 ಗಂಟೆ ಆಗಿದೆ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾರಣ, ಇವತ್ತೇನು ಶರಣ್ ಗೌಡರು ಒಂದು ಮಾತನ್ನು ಹೇಳಿದ್ದಾರೆ, ನನ್ನ ತಲೆಯಲ್ಲೂ ಕೂಡ ಅದೇ ಆಲೋಚನೆ ಇತ್ತು. ಇವತ್ತು ಕೇವಲ ನಾವೇನು ಪ್ರೋತ್ಸಾಹನ ನೋಡಿ 500 ರೂಪಾಯಿ, ಇಲ್ಲ 2 ಕಡೆ ನೀರು ಬಿಡುಗಡೆ ಮಾಡಿಬಿಡಿ, ಇಲ್ಲ ಇನ್ನೊಂದೇನೋ ಮಾಡಿ, ಇಲ್ಲ 25,000 50,000 ನೀವು ಎಕರೆಗೆ ಪರಿಹಾರ ಘೋಷಣೆ ಮಾಡಿಬಿಡಿ, ಕೊಟ್ಬಿಡಿ ಅಂದ್ರೆ ಕೊಟ್ಬಿಡೋದಿಲ್ಲ ಈ ಸರ್ಕಾರ. ಕರಿಯಮ್ಮನವ್ರು ಕೂತವ್ರೆ, ದೇವದುರ್ಗದ ಶಾಸಕರು. ಅವತ್ತು ನೋಡ್ತಾ ಇದ್ದೀವಿ ನಾವು ಎಷ್ಟು ಪಾಲನೆ ಮಾಡ್ತಾರೆ. ಅವರ ನಲ್ಲಿ ಒಂದು ಹೆಣ್ಮಗಳ ಬೀದಿ ಕೂತ್ಕೊಂಡು ಅವ್ರ ಕ್ಷೇತ್ರದ ಜನತೆಗೆ ನನಗೆ ಅವಕಾಶ ಮಾಡಿಕೊಟ್ಟವ್ರೆ. ನಾನು ಜನಕ್ಕೆ ಮೋಸ ಮಾಡಬಾರ್ದು ಅಂತ ಇದು ನಮ್ಮ ಹನುಮಂತಣ್ಣ ಮಾತಾಡ್ಬೇಕಾರೆ ನಾರಾಯಣಪುರ ಬಂಧಕ ಯೋಜನೆ ಬಗ್ಗೆ ಹೇಳ್ತಾ ಇದ್ದೆ. ಬಹುಶಃ ಅವ್ರು ಮಾತಾಡಕ್ಕೆ ಕೊಟ್ಟರೆ ಸುದೀರ್ಘವಾಗಿ ಮಾತಾಡ್ತಾರೆ, ಅಷ್ಟು ಅನುಭವ ಆಯ್ತು ಅವ್ರಿಗೆ. ಅವ್ರ ಮುಂದೆ ನಾವೆಲ್ಲ ಏನಿಲ್ಲ, ಸಮಯದ ಅಭಾವ ಅಂದ್ಬಿಟ್ಟು ಮೈ ಕೊಟ್ಬಿಟ್ರು. ಏನು ನಾರಾಯಣಪುರ ಬಲಗಂಡೆ ಯೋಜನೆ, ಬಹುಶಃ ದೇವದುರ್ಗ ಆ ಕ್ಷೇತ್ರದ ಪರಿಸ್ಥಿತಿಗಳೇನಿತ್ತು ಒಂದು 25 ವರ್ಷದ ಹಿಂದೆ ಸನ್ಮಾನ್ಯ ದೇವೇಗೌಡ ಸಾಹೇಬರು ತಗೊಂಡಂತ ನಿರ್ಣಯದ ನಂತರ ಇವತ್ತು ದೇವದುರ್ಗದಲ್ಲಿ ಯಾವ ಒಂದು ಪರಿಸ್ಥಿತಿ ಇದೆ, ನೀರಾವರಿ ಅಂತಕ್ಕಂಥದ್ದು ಒಂದು ತೊಟ್ಟ ನೀರನ್ನ ಕೂಡ ಕಾಣಲಿಕ್ಕೆ ಸಾಧ್ಯ ಇರತಕ್ಕಂಥ ಆ ಬರಡು ಭೂಮಿಯಲ್ಲಿ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವಾಗಿ ಮಾಡಿ ರೈತರ ಬಾಳನ್ನ ಹಸನಗೊಳಿಸಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡ ಸಾಹೇಬರು. ಅದಕ್ಕೆ ದೇವೇಗೌಡ ಸಾಹೇಬರಿಗೆ ಗೌರವ ಕೊಡಬೇಕು ಅಂತ ಅವರ ಒಂದು ಪುತ್ಲಿಯನ್ನ ಅವ್ರ ಕಡೆಯಿಂದಾನೇ ಅನಾವರಣಗೊಳಿಸಬೇಕು ಅಂತ ಆ ಭಾಗದ ರೈತರು ಬಹಳ ಪ್ರೀತಿಯಿಂದ ಅವ್ರನ್ನ ಕರೆಸ್ಕೊಂಡಿದ್ರು. ಅದರಲ್ಲಿ ನಾವೆಲ್ಲ ಪುಣ್ಯ ಮಾಡಿದ್ವು ಅವತ್ತು ಆ ವೇದಿಕೆಯನ್ನು ಹಂಚ್ಕೊಂಡು. ಇನ್ನು ಆಲ್ಮಟ್ಟಿ ಜಲಾಶಯವನ್ನ ಗೋಡೆಯನ್ನ ಎತ್ತರಕ್ಕೆ ಏರ್ತಕ್ಕಂಥ ಉದಾಹರಣೆ. ಬಹುಶಃ ನೀರಾವರಿ ವಿಚಾರಕ್ಕೆ